ಧೀಮಂತ ನಾಯಕ ನಮ್ಮ ಯಡಿಯೂರಪ್ಪಾಜಿ ಅವರ 50 ವರ್ಷದ ಅಭಿಮಾನೋತ್ಸವ ಸಮಾರಂಭವನ್ನು ಚಿತ್ರದುರ್ಗದಲ್ಲಿ ಒಂದು ಹೆಮ್ಮೆಯಿಂದ ಒಂದು ಉತ್ಸವವನ್ನೇ ಮಾಡ್ತಾ ಇದ್ದಾರೆ ಎಲ್ಲರೂ. ಅಪ್ಪಾಜಿಯವರ ಹೆಸರೇ ಒಂದು ನಮ್ಮ BJPಗೆ ಒಂದು ಶಕ್ತಿ, ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಶಕ್ತಿ. ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀನಿ. ಸರ್, ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು BS ಯಡಿಯೂರಪ್ಪ ಅವರು 50 ವರ್ಷ ಸತತವಾಗಿ ಸಾರ್ಥಕವಾಗಿ ಒಂದು ರಾಜಕೀಯ ಜೀವನದಲ್ಲಿ ಒಂದು ಬೆಳೆದುಕೊಂಡ ಬಗ್ಗೆ ಒಂದು 50 ವರ್ಷ ಅಭಿಮಾನೋತ್ಸವ ಮಾಡ್ತಿದ್ದಾರೆ. ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಸರ್? ಮೊದಲನೇದಾಗಿ ಸಮಸ್ತ ಕರ್ನಾಟಕ ನಾಗರಿಕರಿಗೂ ಹಾಗೂ ಎಲ್ಲ ಅಭಿಮಾನಿ ನಮ್ಮ ಯಡಿಯೂರಪ್ಪನವರ ಅಭಿಮಾನಿ ದೇವರುಗಳಿಗೂ ನಮಸ್ಕಾರ. ಇವತ್ತು ನಮಗೆ ಹೆಮ್ಮೆ ಆಗುತ್ತೆ. ನಮ್ಮ ಜನನಾಯಕ, ರೈತ ನಾಯಕ, ನಮ್ಮ BJPಯನ್ನು ಅಗಲಿರುಳು ದುಡಿದು ಕಟ್ಟಿದಂತಹ ಧೀಮಂತ ನಾಯಕ ನಮ್ಮ ಯಡಿಯೂರಪ್ಪಾಜಿ ಅವರ 50 ವರ್ಷದ ಅಭಿಮಾನೋತ್ಸವ ಸಮಾರಂಭವನ್ನು ಚಿತ್ರದುರ್ಗದಲ್ಲಿ ತುಂಬ ಅದ್ಧೂರಿಯಾಗಿ ಎಲ್ಲ ಕಾರ್ಯಕರ್ತರು, ಎಲ್ಲ ಮುಖಂಡರುಗಳು ನಿಂತು ಇವತ್ತು ಒಂದು ಹೆಮ್ಮೆಯಿಂದ ಒಂದು ಉತ್ಸವವನ್ನೇ ಮಾಡ್ತಾಯಿದ್ದಾರೆ ಎಲ್ಲರೂ. ಅದರಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮಂಥ ಎಲ್ಲ ಕಾರ್ಯಕರ್ತರಿಗೂ ಒಂದು ಆನಂದ. ಇವತ್ತು ಎಷ್ಟೋ ಒಂದು ನಮ್ಮ ರಾಜ್ಯಗಳಲ್ಲಿ ಈ ರೀತಿ ನಾಯಕರು ಈಗ ಹುಡ್ತಾ ಇದ್ದಾರೆ. ಆದರೆ ನಮಗೆ ಮುಂಚೆನೇ ನಮ್ಮ ಕರ್ನಾಟಕದಲ್ಲಿ ಬೆಳೆಸಲೇಬೇಕು, ಒಂದು ಜನತಾ ಪಾರ್ಟಿಯನ್ನು ಕಟ್ಟಲೇಬೇಕು ಅಂತ ಓಡಾಡೋಂಥ ನಾಯಕರಲ್ಲಿ ಯಾರನ್ನ ಇದ್ದರೆ ಆ ಮುಂಚೂಣಿಯಲ್ಲಿ ಅದು ನಮ್ಮ ಯಡಿಯೂರಪ್ಪಾಜಿಯವರು. ಈಗ ನಮ್ಮ ನಾಯಕರು ಎಲ್ಲರೂ ಸಹ ಇವತ್ತಿಂದನೇ ಆಲ್ರೆಡಿ ತುಂಬ ದಿನಗಳಿಂದ ಎಲ್ಲರೂ ಒಂದು ಅಭಿಮಾನೋತ್ಸವ ಮಾಡಬೇಕು, ಅದಕ್ಕೆ ಪ್ರತಿಯೊಬ್ಬರು ಅವರದಾದಂಥ ಕೊಡುಗೆಗಳನ್ನು ಕೊಟ್ಟು ಅಲ್ಲಿ ಹಗಲಿರುಳು ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ನಾವು ಸಹ ಅದರಲ್ಲಿ ಭಾಗವಹಿಸೋಕ್ಕೆ ನಾವು ಕೂಡ ನಮ್ಮ ಉಮೇಶ್ ಶೆಟ್ಟಿ ಅಣ್ಣ ಆಗಿರ್ಬೋದು, ನಮ್ಮ ಮುರತ್ನ ಅಣ್ಣ ಆಗಿರ್ಬೋದು, ನಮ್ಮ ರುದ್ರೇಶ್ ಅಣ್ಣ ಆಗಿರ್ಬೋದು, ನಮ್ಮ ಸಪ್ತಗಿರಿ ಗೌಡ್ರ ಆಗಿರ್ಬೋದು, ನಮ್ಮ ಹರೀಶ್ ಅಣ್ಣ ಮಾಜಿ ಮೇಯರ್ ಹರೀಶ್ ಅಣ್ಣವರಾಗಿರ್ಬೋದು, ಇವರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಎಲ್ಲ ಒಂದು ಟೀಮು, ನಮ್ಮ ಎಲ್ಲ ವರ್ಗ ಸಹ ನಾವು ಚಿತ್ರದುರ್ಗಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಅಪ್ಪಾಜಿಯವರಿಗೆ ನಮ್ಮ ಕಡೆಯಿಂದ ಏನು ಮಾಡ್ಬೋದು, ಏನು ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡ್ಬೋದು, ನಾವೆಲ್ಲರೂ ಇವತ್ತಿಂದ ನಾವು ಹೋಗಿ ಅವ್ರಿಗೆ ಕೈ ಜೋಡಿಸ್ತೀವಿ. ನಾವು ಸರ್, ಸುಮಾರು ಎಷ್ಟು ಜನ ಬರಲಿದ್ದಾರೆ ಅಂತ ಒಂದು ನಿರೀಕ್ಷೆಯಲ್ಲಿದ್ದೀರಾ ಸರ್? ಸುಮಾರು 10 ಲಕ್ಷ ಮೇಲ್ಪಟ್ಟು ಜನ ಇವತ್ತು 9ನೇ ತಾರೀಕು ಸೇರ್ತಾ ಇದ್ದಾರೆ. ಅದಕ್ಕೆ ಸಕಲ ಸೌಲಭ್ಯಗಳನ್ನು ನಮ್ಮ ವಿಜೇಂದ್ರ ಅಣ್ಣನವರು ಮುಂದೆ ನಿಂತ್ಕೊಂಡು ಮತ್ತು ಎಲ್ಲ ನಮ್ಮ ಮುಖಂಡರುಗಳು ಸಹ ಮುಂದೆ ನಿಂತ್ಕೊಂಡು ಮಾಡ್ತಾಯಿದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಕಾರ್ಯಕರ್ತರ ಕಡೆಯಿಂದ ಅಭಿನಂದನೆಗಳು ನಾವೆಲ್ಲ ಹೇಳಕ್ಕೆ ಇಚ್ಛೆಪಡ್ತೇವೆ. ಓಕೆ, ಇದು ಒಂಥರ BJP ಶಕ್ತಿ ಪ್ರದರ್ಶನ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಖಂಡಿತವಾಗಿಯೂ ಶಕ್ತಿ ಪ್ರದರ್ಶನನೇ. ಯಾಕಂದರೆ ನಾವೇನು ಈ ರೀತಿ ಒಂದು ಉತ್ಸಾಹ ಮಾಡಿ ಶಕ್ತಿ ಪ್ರದರ್ಶನ ಮಾಡೋಂಥ ಅವಶ್ಯಕತೆ ಇಲ್ಲ. ಓನ್ಲಿ ನಮ್ಮ ಯಡಿಯೂರಪ್ಪರವರ ಹೆಸರೇ ಸಾಕು, ಅದು ಎಲ್ಲಿಗೋ ಮುಗಿಲು ಮುಟ್ಟಿಬಿಡ್ತೈತೆ ಜನ. ಅಭಿಮಾನೋತ್ಸವ ಮತ್ತೊಂದು ಮಾಡಿ ನಾವು ಜನ ಸೇರಿಸೋದಂಥ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಅಪ್ಪಾಜಿಯವರ ಹೆಸರೇ ಒಂದು ನಮ್ಮ BJPಗೆ ಒಂದು ಶಕ್ತಿ, ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಶಕ್ತಿ. ಆ ಒಂದು ಶಕ್ತಿ ಹೆಸರಿದ್ರೆ ಸಾಕು ನಮಗೆ. ನಾವು ಏನು ಕೆಲಸ ಕೂಡ ನಾವು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ನಮಗೆ ಪ್ರಚೋದನೆ ಕೊಡ್ತದೆ. ಆಮೇಲೆ ಬಂದಂಥ ಎಲ್ಲ ಒಂದು 10 ಲಕ್ಷ ಜನಕ್ಕೂ ವ್ಯವಸ್ಥೆಗಳು ಯಾವ ಥರ ಇದೆ ಸರ್? ತುಂಬ ಅಚ್ಚುಕಟ್ಟಾಗಿ 10 ಲಕ್ಷ ಮೇಲ್ಪಟ್ಟು ಏನು ಜನ ಸೇರ್ತಾ ಇರೋ ಅಚ್ಚುಕಟ್ಟಾಗಿ ಅವ್ರಿಗೆ ನೀರಿನ ಸೌಲಭ್ಯ ಆಗಿರ್ಬೋದು, ಊಟದ ಸೌಲಭ್ಯ ಆಗಿರ್ಬೋದು, ಅವ್ರಿಗೆ ಬಂದಂಥ ಜಾಗದಲ್ಲಿ ಅವರು ಕುತ್ಕೊಳ್ಳೋದಕ್ಕೆ ಒಂದು ಜಾಗ, ಮತ್ತೊಂದು ಪ್ರತಿಯೊಂದು ಸಹ ನಮ್ಮ ಮುಖಂಡರುಗಳು ಎಲ್ಲ ಅಚ್ಚುಕಟ್ಟಾಗಿ ನಿರ್ವಹಿಸ್ತಾ ಇದ್ದಾರೆ ಸರ್. ನಾವು ಎಲ್ಲರಿಗೂ ಕೇಳ್ಕೊತೀವಿ, ಪ್ರತಿಯೊಂದು BJP ಮುಖಂಡರಿಗೂ, ಪ್ರತಿಯೊಂದು BJP ಕಾರ್ಯಕರ್ತರಿಗೂ, ಎಲ್ಲರೂ ಏನು ಈ ಒಂದು ಉತ್ಸವಕ್ಕೆ ಎಲ್ಲರೂ ಬರ್ತಾಯಿದ್ದಾರೆ ಅವರೆಲ್ಲರಿಗೂ ಸಹ ನಾವು ಮತ್ತು ನಮ್ಮ ಸಂಘಟಕರು ಎಲ್ಲರೂ ಸಹ ನಾವು ಸ್ವಾಗತ ಕೊಡ್ತಾಯಿದ್ದೀವಿ. ಎಲ್ಲರೂ ಬನ್ನಿ, ನಾವು ಬರ್ತಾಯಿದ್ದೀವಿ. ನಮ್ಮ ಉಮೇಶ್ ಶೆಟ್ಟಿ ಅಣ್ಣ ಆಗಿರ್ಬೋದು, ನಮ್ಮ ಮುರತ್ನ ಅಣ್ಣ ಆಗಿರ್ಬೋದು, ಪ್ರತಿಯೊಬ್ಬರು ಸಹ ಬರ್ತಾಯಿದ್ದಾರೆ. ದಯವಿಟ್ಟು ನೀವು ಬನ್ನಿ, ನಾವು ಬರ್ತೀವಿ. ಎಲ್ಲರೂ ಸೇರಿ ನಮ್ಮ ಅಪ್ಪಾಜಿಯವರ ಅಭಿಮಾನೋತ್ಸವ ಸಮಾರಂಭನ ಯಶಸ್ವಿಗೊಳಿಸೋಣ ಅಂತ ಹೇಳಿ ನಾವೆಲ್ಲರ ಹತ್ರನೂ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. BS ಯಡಿಯೂರಪ್ಪನವರ 50ನೇ ವರ್ಷದ ಅಭಿಮಾನೋತ್ಸವ ನಮ್ಮ ಹಿರಿಯ ರೈತ ನಾಯಕ, ಧೀಮಂತ ನಾಯಕ ಹಾಗೂ
ಕರ್ನಾಟಕದಲ್ಲಿ BJP ಬರಲು ಮುಖ್ಯ ಕಾರಣ ಆಗಿರುವಂತಹ BS ಯಡಿಯೂರಪ್ಪನವರ 50ನೇ ವರ್ಷದ ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ತಾವೆಲ್ಲರೂ ಬಂದು ಪಾಲ್ಗೊಳ್ಳಬೇಕು ಅಂತ ಕೋರ್ಕೊಳ್ತಾ ಇದ್ದೀರಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಮುನಿರತ್ನಣ್ಣ ಅವರು ಕೂಡ ಪಾಲ್ಗೊಂಡು ಅವರು ಕೂಡ ಆಲ್ರೆಡಿ ಒಂದು 5 ದಿನಗಳಿಂದ ಸತತವಾಗಿ ಅಲ್ಲೇ ನೆಲೆಸಿ ಎಲ್ಲ ಕಾರ್ಯಕ್ರಮದ ಉಸ್ತುವಾರಿಗಳನ್ನು ನೋಡಿಕೊಂಡು ಮಾಡ್ತಿದ್ದಾರೆ. ಎಲ್ಲರೂ ಬಂದು ಈ ಒಂದು ಭಾರತೀಯ ಜನತಾ ಪಾರ್ಟಿಯ ಒಂದು ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಕೇಳ್ಕೊಳ್ತಿದ್ದೀನಿ. ಯಡಿಯೂರಪ್ಪನವರ ಸಾಧನೆಗಳ ಬಗ್ಗೆ 50ನೇ ವರ್ಷದ ಏನು ಸಾಧನೆ ಮಾಡಿ ಬಂದಿದ್ದಾರೆ ಭಾರತೀಯ ಜನತಾ ಪಾರ್ಟಿಗೆ, ಆ ಒಂದು ಸಾಧನೆಯನ್ನು ನಾವು ಅಲ್ಲಿ ನೋಡಬೇಕು ಅಂತ ಇಷ್ಟಪಡ್ತಿದ್ದೀರಿ. ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಎಲ್ಲ ಹಿರಿಯ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ಕೇಳ್ಕೊಳ್ತೀರಿ. ನಮಸ್ಕಾರ.